ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಕೆ ಸಿ ಇ ಟಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ 2024 ಫೈನಲ್ ಹಾಗೆ ಆಗಸ್ಟ್ 10th ಈವ್ನಿಂಗ್ 6 o'clockಗೆ ಬಿಟ್ಟರು. ಹೌದು, ಹಾಗಾದರೆ ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್. ವಿದ್ಯಾರ್ಥಿಗಳಿಗೆ ಕ್ಯಾಟಗಿರಿ ಅಲಾಟೆಡ್ ಯಾಕೆ ಚೇಂಜ್ ಆಗಿದೆ, ಜನರಲ್ ಮೆರಿಟ್ ಅಂತ ಯಾಕೆ ಬಂದಿದೆ, ಜನರಲ್ ಮೆರಿಟ್ ಸೀಟ್ ಅಲಾಟ್ ಆದರೆ ಫೀಸ್ ಜಾಸ್ತಿ ಕಟ್ಟಬೇಕಾ ಅನ್ನೋದನ್ನು ತಿಳಿದುಕೊಳ್ತಾ ಇದ್ದೀವಿ. ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ ಪ್ರೆಸ್ ನೆಕ್ಸ್ಟ್. ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ, ಕೊನೆಯವರೆಗೂ ತಪ್ಪದ ನೋಡಿ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಗಮನ ಬಿಟ್ಟು ಶ್ರದ್ಧೆಯಿಂದ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ವೆರಿಫೈಡ್ ಕ್ಯಾಟಗಿರಿ ಹೆಸರು ಇದೆ. ಹೌದು, ರ್ಯಾಂಕ್ ಯೋಗ, ನ್ಯಾಚುರೋಪತಿ, ಇಂಜಿನಿಯರಿಂಗ್ ಮತ್ತು ಬಿಫಾರ್ಮಾ, ಫಾರ್ಮೋಡಿಸ್ ಮತ್ತು ನರ್ಸಿಂಗ್ ಈ ಥರ ಹಲವಾರು ರ್ಯಾಂಕ್ ಎಷ್ಟು ಬಂದಿದೆ ಅಂತ ಅವರ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಡಿಸಿಪ್ಲೈನ್ ಇವರು ತಗೊಂಡಿರೋ ಇದು ಕೋರ್ಸ್ ಯಾವುದಂದರೆ ಇಂಜಿನಿಯರಿಂಗ್ ಮೇಲೆ. ಇನ್ನು ಕಾಲೇಜ್ ಅಲಾಟೆಡ್ ಯಾವುದು ಆಗಿದೆ ಅಂದರೆ ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜ್ ಕಂಟೋನ್ಮೆಂಟ್ ಬಳ್ಳಾರಿ ಅನ್ನುವ ಕಾಲೇಜ್ ಓಕೆ ಆಗಿದೆ. ಹೌದಾ, ಆ ಕಾಲೇಜ್ ಇವರಿಗೆ ಸಿಕ್ಕಿದೆ. ಇನ್ನು ಕೆಳಗಡೆ ಕೋರ್ಸ್ ಅಲಾಟೆಡ್ ಆಗಿರೋದು E045 ME ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಅರ್ಥ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನುವ ಬ್ರ್ಯಾಂಚ್ ಅಲಾಟ್ ಆಗಿದೆ. ಇನ್ನು ನೋಡಿ, ಇಲ್ಲೇ ಪ್ರಾಬ್ಲಮ್ ಬಂದಿರೋದು ಕ್ಯಾಟಗಿರಿ ಅಲಾಟೆಡ್ ಜನರಲ್ ಮೆರಿಟ್ ಅಂತ ಬಂದಿದೆ. ಯಾಕೆ ಈ ಥರ ಬಂದಿದೆ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಬಹುದು. ಜನರಲ್ ಮೆರಿಟ್ ಅಂತ ಬಂದಿದ್ರೆ ಫೀಸ್ ಜಾಸ್ತಿ ಕಟ್ಟಬೇಕಾ ಸರ್? ಮತ್ತು ಜನರಲ್ ಮೆರಿಟ್ ಅಂತ ಬಂದಿದೆ, ಮುಂದೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ನಮಗೆ ಸ್ಕಾಲರ್ಶಿಪ್ ಬೇಕೇ ಬೇಕು ಮತ್ತು ಫೀಸ್ ಕಡಿಮೆ ಆಗಲೇಬೇಕಂತ ಪ್ರಶ್ನೆ ಇದೆ ವಿದ್ಯಾರ್ಥಿಗಳ ತಲೆಯಲ್ಲಿ. ಆ ಪ್ರಶ್ನೆಗೆ ನಾನು ಕೊಡುವ ಉತ್ತರವೇನೆಂದರೆ ವಿದ್ಯಾರ್ಥಿಗಳೇ, ಕೊನೆಯವರೆಗೂ ತಪ್ಪದೆ ನೋಡಿ, ಇತರ ವಿದ್ಯಾರ್ಥಿಗಳೇ ಹೆಲ್ಪ್ ಆಗುತ್ತೆ, ನೀವು ಶೇರ್ ಮಾಡಲೇಬೇಕು ಈ ವಿಡಿಯೋ ಅಂತ ಹೇಳ್ಕೊಳ್ತಾ ಇದ್ದೀನಿ. ಓಕೆ, ಇನ್ನು ವೆರಿಫೈಡ್ ಕ್ಯಾಟಗಿರಿಯಲ್ಲಿ ಎಸ್ ಸಿ ಇದೆ. ಹೌದು, ಅವ್ರದ್ದು ಎಸ್ ಸಿ ಕ್ಯಾಟಗಿರಿ, ವೆರಿಫೈಡ್ ಕ್ಯಾಟಗಿರಿ ಅಂತೂ ಕರೆಕ್ಟ್ ಇದೆ ಎಸ್ ಸಿ. ಇಲ್ಲಿ ಕೆಳಗಡೆ ನೋಡಿದರೆ ಕ್ಯಾಟಗಿರಿ ಅಲಾಟೆಡ್ ಏನಾಗಿದೆ, ಜನರಲ್ ಮೆರಿಟ್ ಮೇಲೆ ಅವರಿಗೆ ಸೀಟ್ ಸಿಕ್ಕಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಹೌದಾ, ಜನರಲ್ ಮೆರಿಟ್ ಮೇಲೆ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನು ಇಲ್ಲಿದ್ದರೂ ಸುಮಾರು 1,20,000 ಅಥವಾ 25,000 ರೂಪಾಯಿ ಆ ಬ್ರ್ಯಾಂಚಿಗೆ ಫೀಸ್ ಇರುತ್ತೆ ವರ್ಷಕ್ಕೆ. ಹೌದಾ, ಆ ಜನರಲ್ ಮೆರಿಟ್ ಕಟ್ಟಬೇಕಂದ್ರೆ ಟೋಟಲ್ ಅಮೌಂಟು ಯಾರಿಗೂ ಆಗಲ್ಲ. ಹೌದಾ, ಅದೇ ಸ್ವಲ್ಪ ಸ್ಕಾಲರ್ಶಿಪ್ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಕೊಟ್ಟು ಇನ್ನೂ ಸ್ವಲ್ಪ ಅವ್ರು ಕಟ್ಟಬೇಕಂದ್ರೆ ಹೇಗೋ ಒಂದು ಆಗುತ್ತೆ. ಹೌದು, ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, SNQ ಕೋಟಾ ಇದ್ದವರಿಗೆ ಆಲ್ಮೋಸ್ಟ್ 5% to 10% ಕಡಿಮೆ ಆಗುತ್ತೆ ಒಂದು ಫೀಸ್. ಹೌದಾ, ಇನ್ನೊಂದು ಏನು ಮಾಡಿರ್ತೀರಾ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯಲ್ಲಿ ಎಡವಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ರ್ಯಾಂಕ್ ಕಮ್ಮಿ ಬಂದಿರುತ್ತೆ ನಿಮ್ಮದು. ಹೌದು, 100% ಇಟ್ಸ್ ಕನ್ಫರ್ಮ್ ಪ್ರಾಬ್ಲಮ್ ಫಾರ್ ರ್ಯಾಂಕ್ ಕಮ್ಮಿ ಬಂದಿರೋರು ಏನು ಮಾಡಿರ್ತೀರಾ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಹಲವಾರು ಕೋರ್ಸಸ್ ಹೈ ರೇಟ್ ಇರೋರು ಕೋರ್ಸಸ್ ಮಾಡಿರ್ತೀರಾ. ಓಕೆ, 2,75,000 ರೂಪೀಸ್ ಇರೋ ಕೋರ್ಸಸ್ನ ನೀವು ಆಯ್ಕೆ ಮಾಡಿರ್ತೀರಾ. ಫಸ್ಟ್ ಒಂದು, ನೀವು ಏನಾದರೂ ನೆಕ್ಸ್ಟ್ ಮ್ಯಾನೇಜರ್ ಸೀಟ್ನಲ್ಲಿ ಜಾಯಿನ್ ಆಗ್ತೀರ ಅಂತ ಜನರಲ್ ಮೆರಿಟ್ ಕೊಟ್ಟಿರಬಹುದು ಆಲ್ಮೋಸ್ಟ್. ಇನ್ನೊಂದು, ಇದು ಏನು ರಿಯಲ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲ. ಓಕೆ, ಓನ್ಲಿ ಟ್ರಯಲ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಫಸ್ಟ್ ಎಚ್ಚರಿಕೆ ಕೊಡೋಣ, ಹುಷಾರು ಕೊಡೋಣ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟು ಎಡಿಟ್ ಆಪ್ಷನಲ್ಲಿ ಈ ತಪ್ಪುಗಳನ್ನು ಮಾಡಲ್ಲ, ಸರಿದಿದ್ಕೊಳ್ತಾರೆ ಅಂತ ಒಂದು ರೂಲ್ ಪ್ರಕಾರ ಪ್ರತಿ ವರ್ಷ ನಡೆಸಲಾಗುತ್ತೆ. ಓಕೆ, ಈಗ ಹೈದರಾಬಾದ್ ಕರ್ನಾಟಕ ನೀವು ಕೊಟ್ಟಿದ್ರೆ ಅಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಜನರಲ್ ಮೆರಿಟ್ ಇರೋ ಕಡೆ H ಅಂತ ಇರುತ್ತೆ ಒಂದು. ಇನ್ನೊಂದು, ಕನ್ನಡ ಮೀಡಿಯಮ್ ಅಪ್ಪ ನೀವು ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದೀರಿ, SNQ ಕೋಟಾ ಹೊಂದಿದ್ದೀರಿ ಅಂದರೆ ಅಲ್ಲಿ S ಅಂತ ಮೆನ್ಷನ್ ಮಾಡಿರ್ತಾರೆ, ಇಲ್ಲಾಂದರೆ H ಅಂತ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲ ಜನರಲ್ ಮೆರಿಟ್ ಬಂದಿದೆ ಸರ್ ನನಗೆ ಅನ್ನುವವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಏಕೆಂದರೆ ಮುಂದೆ ನಿಮಗೆ ಇವಾಗ ಕೋರ್ಸ್ ಅಲಾಟ್ ಆಗಿರೋದು ಜನರಲ್ ಮೆರಿಟ್ ಮೇಲೆ. ಹೌದಾ, ಫೀಸ್ ಅಂತೂ ತುಂಬ ಕಟ್ಟಬೇಕಾಗುತ್ತೆ. ನೀವು ಏನು ಮಾಡ್ತೀರ ಅಂದರೆ ನಾಳೆ ಎಡಿಟ್ ಆಪ್ಷನ್ ಬಿಡ್ತಾರೆ, ಆಪ್ಷನ್ ಎಂಟ್ರಿದು. ಹೌದಾ,
ನೀವು ಪಕ್ಕ ಇಂಥ ಕೋರ್ಸ್ಗೆ ನಾನು ಜಾಯಿನ್ ಆಗ್ತೀನಿ ಅಂತ ಇದ್ದರೆ ಫಸ್ಟ್ ಪ್ರಯಾರಿಟಿಯಲ್ಲಿ ಅದನ್ನೇ ಮಾಡಿಬಿಡಿ. ಓಕೆ, ಇನ್ನು ಸೆಕೆಂಡ್ ಪ್ರಯಾರಿಟಿಯಲ್ಲಿ ಅದು ಹೋದರೆ ಇನ್ನೊಂದು ಕೋರ್ಸ್ ಇರುತ್ತೆ ಅಲ್ಲ, ಅದನ್ನು ಎಂಟ್ರಿ ಮಾಡಿಬಿಡಿ. ಓಕೆ, ನನಗೆ ಆ ಸೀಟ್ ದೊರೆಯುತ್ತೆ 100% ಅಂತ ಕನ್ಫರ್ಮ್ ಇದ್ದರೆ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಪ್ರಿಯಾರಿಟಿ ವೈಸ್ ಟಿಕ್ ಮಾಡ್ಕೊಳ್ತಾ ಹೋಗಿ. ದೊರೆಯಲ್ಲ, ನನ್ನ ರ್ಯಾಂಕ್ ಕಡಿಮೆ ಇದೆ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಜನರಲ್ ಮೆರಿಟ್ ಬಂದೇ ಬರಲ್ಲ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಸೀರಿಯಲ್ ನಂಬರ್ ಆಫ್ ದಿ ಅಲಾಟೆಡ್ ಆಪ್ಷನ್ ಅಂತ ಇದೆ. ನೀವು ಆಪ್ಷನ್ ಎಂಟ್ರಿಯಲ್ಲಿ ಯಾವ ಬ್ರ್ಯಾಂಚನ್ನು ಪ್ರಿಯಾರಿಟಿ ವೈಸ್ ಟಿಕ್ ಮಾಡ್ಕೊಳ್ತಾ ಹೋಗ್ತೀರಿ ಅಲ್ವಾ, ಯಾವ ಬ್ರ್ಯಾಂಚ್ ಅಲಾಟ್ ಆಗಿದೆ, ಎಷ್ಟನೇ ಬ್ರ್ಯಾಂಚ್ ಅಲಾಟ್ ಆಗಿದೆ ಅನ್ನೋ ನಂಬರನ್ನು ಇಲ್ಲಿ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಒಮ್ಮೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್.